ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಿನ್ನೆ ಪಂಚಮಿ. ನಿನ್ನೆ ತಪ್ಪಂಗೆ ಹಾಲು ಎರೆದ್ವಿ. ಆದರೆ ಇವತ್ತು ಬೆಲ್ದಾಲು ಎರೆದು ಪೂಜೆ ಮಾಡಿ ಬೆಲ್ದಾಲು ಎರೆದು ಸಂಜೆಗೆ ಇವತ್ತು ಸಂಜೆಗೆ ತಗೊಂಡೋಗಿ ಬಿಡ್ತೀವಿ ತಪ್ಪಂಗೆ ಹೊರಗಡೆ. ನೋಡಿ ಫ್ರೆಂಡ್ಸ್, ಸಂಗೀತ ಎಲ್ಲ ಕಸ ಹೊಡೆದು ನಂಗೆಲ್ಲ ರೆಡಿ ಮಾಡಿಕೊಟ್ಟಾಳ ಪೂಜೆಗೆ. ಹೂ ತೊಗೊಂಬಂದಿನಿ ನಾನು. ಪೂಜೆಗೆ ಹೊರಗಡೆ ಹೋಗಿ ಹೂ ತೊಗೊಂಬಂದೆ. ಸಂಗೀತ ಕಸ ಹೊಡೆದು ನೆಲ್ಲ ಒರೆಸಿ ಎಡೆಗೆ ರೆಡಿ ಮಾಡ್ತಿದ್ದಾಳೆ ಸಂಗೀತ. ನೋಡಿ ಫ್ರೆಂಡ್ಸ್, ರಂಗೋಲಿ ಬಿಟ್ಟಾಳ. ಇವಾಗ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಬೆಲ್ದಾಲಿ ಎರೆದು ನಾನು ಕೆಲಸಕ್ಕೆ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಹೂವು ಹರ್ಕೊಂಬಂದು ಇವಾಗ ಪೂಜೆ ಮಾಡಿದೆ. ಪೂಜೆ ಮಾಡಿ ಇನ್ನು ಬೆಲ್ದಾಲಿ ಇರ್ತೀನಿ. ಬೆಲ್ದಾಲಿ ಎರೆದು ನಾನು ಕೆಲಸಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಹಾಗಾಗಿ ಇವಾಗ ಬೆಲ್ದಾಲಿ ಇರ್ತೀನಿ. ಈಗ ಡ್ಯೂಟಿಗೆ ಹೋಗ್ಬೇಕು ಅಂತೇಳಿ ನೋಡಿ, ಇವ್ರೀಗ ಬೆಲ್ದಾಲ್ ಹಾಕ್ತಾರೆ ನಾಗಪ್ಪಂಗೆ. ಯಾಕಂದರೆ ಅವ್ರಿಗೆ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಈಗ ಇನ್ನೂ 7 ಗಂಟೆನೂ ಆಗಿಲ್ಲ ಫ್ರೆಂಡ್ಸ್. ನೋಡಿ, ದೇವರ ಪಾಲ್, ಹಿರಿಯರ ಪಾಲ್, ಗುರುವಿನ ಪಾಲ್, ತಂದೆ ಪಾಲ್, ತಾಯಿ ಪಾಲ್, ಅಜ್ಜಿನ ಪಾಲ್, ಅಮ್ಮನ ಪಾಲ್, ಅಕ್ಕನ ಪಾಲ್, ತಂಗಿ ಪಾಲ್, ಅಣ್ಣನ ಪಾಲ್, ತಮ್ಮನ ಪಾಲ್, ಹೆಂಡತಿ ಪಾಲ್, ಮಕ್ಕಳ ಪಾಲ್, ನನ್ನ ಪಾಲ್, ಎಲ್ಲರ ಪಾಲ್. ಅಲ್ಲೇ ಇರ್ರಿ, ಅಲ್ಲಿ ಕೆಳಗಿಡ್ರಿ. ಫ್ರೆಂಡ್ಸ್ ನೋಡಿ, ಇವ್ರಿಗೆ ಬೆಳಗ್ಗೆನೇ ಬೇಗ ಹೋಗ್ತಾರೆ ಅಂತೇಳಿ ಇವರಿಗೆ ಪಲಾವ್ ಮಾಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದೆ ಎಲ್ಲ ಟೀ ಮಾಡಿಟ್ಟಿದ್ದೀನಿ. ಈಗ ಅವರಿಗೆ ಪಲಾವನ್ನೇ ಇವಾಗ ತಿನ್ನೋದಕ್ಕೆ ಕೊಡ್ತೀನಿ ಬೆಳಗ್ಗೆನೇ. ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಾನು. ನಮ್ಮಲ್ಲಿ ಬೆಳಗ್ಗೆನೇ ಪೂಜೆ ಮಾಡೋಗಿದ್ದಾರಲ್ವ, ನಾನೀಗ ಕಡುಬು ರೆಡಿ ಮಾಡ್ತಾಯಿದ್ದೀನಿ. ಕಡುಬಿಗೆ ಮಾಡಿ ಅಂದರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಕಾಯಿ ತುರಿನ ಅಂದರೆ ಇದರಲ್ಲಿ ಏಲಕ್ಕಿ ಹಾಕಿ ಹಂಗೆ ಕಾಯಿ ತುರಿ ಮಾಡ್ಕೊಂಡಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಗೋಡಂಬಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಸಗಸೆ ಇಟ್ಕೊಂಡಿದ್ದೀನಿ. ಅಂದರೆ ಅರಿಶಿಣದ ಎಲೆಯಲ್ಲಿ ಈ ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದು ನಾಗಪ್ಪಂಗೆ ಶ್ರೇಷ್ಠ ಇವತ್ತು. ಅಕ್ಕಿ ಹಿಟ್ಟು. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಹಾಗೆ ಗೋಡಂಬಿ ಗಸಗಸೆ ಹಾಕಿ ಇದು ಹೂರ್ಣ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅಕ್ಕಿದು ಕಡುಬಿಂದು ಇದು ರೆಡಿ ಮಾಡ್ಕೊಬೇಕು, ಅಕ್ಕಿ ಹಿಟ್ಟಿಂದು. ಈಗ ಇದು ಗಟ್ಟಿಯಾಗೋದಕ್ಕೆ ಬಿಡಬೇಕು, ಅಂದರೆ ಇದು ತಣ್ಣಗಾಗಬೇಕು. ಅಷ್ಟೊತ್ತಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಇದು ಆಫ್ ಮಾಡ್ಕೊತೀನಿ. ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾದ್ಕೊಬೇಕು. ನಾದ್ಕೊಂಡು ಆಮೇಲೆ ಅರಿಶಿಣದ ಎಲೆಯಲ್ಲಿ ತುಂಬೋದು. ಇಲ್ಲಿ ನೋಡಿರಿ, ಇದು ತಣ್ಣಗಾಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಇಡ್ಲಿ ಪಾತ್ರೆಗೆ ಬೇಯಿಸಕ್ಕಿಟ್ಟಿದ್ದೀನಿ, ಅಂದರೆ ಬೆಂದಿದೆಯಾ ನೋಡೋಣ. ಹಾಂ ನೋಡಿ, ಬೆಂದಿದೆ ಫ್ರೆಂಡ್ಸ್. ಈಗ ಆಫ್ ಮಾಡೋಣ. ನೋಡಿ, ಅರಿಶಿಣದ ಎಲೆ ಸ್ಮೆಲ್ ಗಮ್ಮಂತ ಮನೆ ತುಂಬ ಗಮ್ಮಂತಿದೆ ಫ್ರೆಂಡ್ಸ್. ಈಗಿದು ಬೆಂದಿದೆ ನೋಡಿ. ಈಗ ನಾಗಪ್ಪನ ಎಡೆಗೆ ರೆಡಿಯಾಗಿದೆ. ಕಡುಬು ಮಾಡಿ ಎಡೆ ಮಾಡಿದ್ದೀನಿ ನೋಡಿ. ಕಡುಬಿನ ನೈವೇದ್ಯ ಮಾಡಿದ್ದೀನಿ. ಈಗ ಅಧ್ಯಾಯ ಓದಬೇಕು ನಾನು. ಬೆಲ್ಲದ ಹಾಲು ಎರ್ದಿದ್ದೀನಿ. ಸಂಜೆ ಅಂದರೆ ಇದರಲ್ಲಿ ಪಾಟಲ್ಲಾದರೂ ಆಗಲಿ ತೋಟಗಳಲ್ಲಾದರೂ ತೊಗೊಂಡೋಗಿ ನಾಗಪ್ಪನ ಸಂಜೆ ಬಿಡಬೇಕು ನಾವು. ಈ ರೀತಿ ನೋಡಿ ಫ್ರೆಂಡ್ಸ್. ಅವ್ರು ಬೆಳಗ್ಗೆ ಪೂಜೆ ಮಾಡೋಗಿದ್ರೆ, ಈಗ ನಾನು ಇವಾಗ ಮಾಡಿದ್ದೀನಿ. ನಾಗರ ಪಂಚಮಿ ನೀವು ಹೇಗೆ ಮಾಡಿದ್ರಿ ಅಂತ ನಾನು 2 ದಿನ ಮಾಡಿದ್ದು ನಾನು ತೋರಿಸಿದ್ದೀನಿ. ನೀವು ಹೇಗೆ ಮಾಡಿದ್ರಿ ಅಂತ ತೋರಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬಾಯ್.